ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ಕೋರ್ಸು ಏನಪ್ಪ ಅಂತಂದ್ರೆ ಇನ್ನೊಂದು ಮೆಡಿಕಲ್ ಡಿಗ್ರಿ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಯಾವ ಕೋರ್ಸ್ಪ ಅಂತಂದ್ರೆ BSc ಇನ್ ಪ್ರೋಸ್ಥೆಟಿಕ್ ಆ್ಯಂಡ್ ಆರ್ಥೋಟಿಕ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಯಾವ ಕೋರ್ಸ್ ಅದು, ಇದು ಹೊಸ ಕೋರ್ಸ್ ಅಂತ ಕೇಳ್ಬೋದು ನೀವು. ಸೊ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಈ ಒಂದು BPO ಅಂತ ಕರಿತೀವಿ ಅದಕ್ಕೆ, ಅಂದರೆ ಬ್ಯಾಚುಲರ್ ಆಫ್ ಪ್ರೋಸ್ಥೆಟಿಕ್ ಆ್ಯಂಡ್ ಆರ್ಥೋಟಿಕ್ ಅಂತ ಕರಿತೀವಿ. ಸೊ ಈ ಒಂದು ಕೋರ್ಸಿನ ಬಗ್ಗೆ ನಿಮಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ಬಾಯಿಂದ ಒಂದಿಷ್ಟು ಸ್ವಲ್ಪ ಟಂಗ್ ಟ್ವಿಸ್ಟ್ ಆಗ್ಬೋದು. ಸೊ ಅವೆರಡನ್ನೂ ಒಂದೇ ಸಲ ಹೇಳುವ, ಪ್ರೋಸ್ಥೆಟಿಕ್ ಆ್ಯಂಡ್ ಆರ್ಥೋಟಿಕ್ ಅಂತ ಕರಿತೀವಿ ನಾವು. ಸೊ ಎರಡನ್ನೂ ಉಚ್ಚಾರ ಮಾಡ್ಬೇಕು, ಸ್ವಲ್ಪ ಲೈಟ್ ಬಿ ಡಿಸ್ಟ್ರಾಕ್ಟ್ ಆಗ್ಬೋದು. ಸೊ ನೆಕ್ಸ್ಟ್ ಈ ಒಂದು ಕೋರ್ಸ್ ಒಳಗಡೆ ನಾವೇನೆಲ್ಲ ಕವರ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸೊ ಈ ಒಂದು ಕೋರ್ಸ್ ಅಂತಂದ್ರೆ ಏನು, ಅದಾದಮೇಲೆ ಈ ಕೋರ್ಸಿನ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸಿನ ಡ್ಯೂರೇಷನ್ ಏನಿರ್ತತಿ, ಇದರ ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಈ ಒಂದು ಕೋರ್ಸಿನ ಸಬ್ಜೆಕ್ಟ್ ಸಿಲೆಬಸ್ ಆಗಿರ್ಬೋದು, ಜಾಬ್ ಅಪಾರ್ಚುನಿಟೀಸ್ಗಳಾಗಿರ್ಬೋದು, ಅದಾದಮೇಲೆ ಸ್ಯಾಲ್ರಿ ಸ್ಕೇಲ್ ಆಗಿರ್ಬೋದು, ಅದರ ಜೊತೆಗೇ ಈ ಒಂದು ಕೋರ್ಸನ್ನು ಮುಗಿಸಿದ ಮೇಲೆ ನಮಗೇನಾದರೂ ಹೈಯರ್ ಎಜುಕೇಷನ್ ಇರುತ್ತಾ ಅಂತೇಳಿ ಇನ್ ಡೀಟೇಲ್ ಆಗಿ ನಿಮ್ಗೆ ಈ ಒಂದು ವಿಡಿಯೋದೊಳಗಡೆ ವಿತಿನ್ 10 ಮಿನಿಟ್ಸ್ ಒಳಗಡೆ ಕವರ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಯಾರೆಲ್ಲ ಹೊಸದಾಗಿ ನಮ್ಮೊಂದು ಚಾನಲ್ಗೆ ವಿಸಿಟ್ ಮಾಡಿದ್ರಿ, ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ಅಪ್ಡೇಟ್ಗಳನ್ನು ನೋಡ್ತಾ ಇರ್ಬೋದು. ಹಾಗಾದರೆ ಮೊದಲಿಗೆ ಈ ಒಂದು ಕೋರ್ಸ್ನ ಮಾಹಿತಿನ ತೊಗೊಂಬಿಡೋಣ. ಅಂದರೆ ಈ ಒಂದು ಕೋರ್ಸು ಯಾವುದರ ಮೇಲೆ ಬ್ಲೆಂಡ್ ಆಗಿರ್ತದೆ, ಈ ಕೋರ್ಸ್ ಅಂತಂದ್ರೆ ಏನಂತೇಳಿ ನಮ್ಮ ಫಸ್ಟಿಗೆ ಕಲ್ತ್ಬಿಡೋಣ. ಸೊ ಈ ಕೋರ್ಸು ಕಂಪ್ಲೀಟಾಗಿ ಬ್ಲೆಂಡ್ ಆಗಿರೋದು ಎದ್ರ ಮೇಲಪ್ಪ ಅಂತಂದ್ರೆ, ಸೊ ನಾವೀಗ ಹ್ಯಾಂಡಿಕ್ಯಾಪ್ಸ್ ಅಥವಾ ಡಿಸೇಬಲ್ ಪೇಷೆಂಟ್ಗಳನ್ನ ನೋಡಿರ್ತೀವಲ್ಲ. ಸೊ ಆ ಡಿಸೇಬಲ್ ಪೇಷೆಂಟ್ಗಳಿಗೆ ಏನು ನಾವು ಡಿವೈಸ್ಗಳಾಗಿರ್ಬೋದು ಅಥವಾ ಒಂದು ಆರ್ಟಿಫಿಷಿಯಲ್ ಸಪೋರ್ಟ್ಗಳನ್ನು ಕೊಡ್ತೀವಲ್ಲ, ಸೊ ಅವುಗಳನ್ನು ಡಿಸೈನ್ ಮಾಡೋದಾಗಿರ್ಬೋದು, ಅವುಗಳನ್ನು ರೆಡಿ ಮಾಡೋದಾಗಿರ್ಬೋದು, ಈ ಒಂದು ಕೋರ್ಸು ಮುಗಿಸಿರುವಂತಹ ಸ್ಟೂಡೆಂಟ್ಗಳ ಕೆಲಸ ಅಥವಾ ಕ್ಯಾಂಡಿಡೇಟ್ಗಳ ಕೆಲಸ ಆಗಿರ್ತದೆ. ಓಕೆ, ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ನಾವೀಗ ಲೆಗ್ ಫ್ರ್ಯಾಕ್ಚರ್ ಆಗಿರ್ತವೆ, ಲೆಗ್ ಕಟ್ ಆಗಿರ್ತೈತೆ ಅಥವಾ ಹ್ಯಾಂಡ್ ಕಟ್ ಆಗಿರ್ತೈತೆ, ಅಥವಾ ಒಂದಿಷ್ಟು ಏನು ನಾವು ಅವುಗಳಿಗೇನು ಆರ್ಟಿಫಿಷಿಯಲ್ ಥಿಂಗ್ಸ್ಗಳ ಡಿವೈಸ್ಗಳನ್ನು ಏನು ಸೆಟ್ ಮಾಡ್ತೀವಲ್ಲ, ಸೊ ಆ ಡಿವೈಸ್ಗಳನ್ನು ರೆಡಿ ಮಾಡುವಂತಹ ಕೆಲಸ ಅಥವಾ ಡಿಸೈನ್ ಮಾಡುವಂಥ ಕೆಲಸ ಯಾರಪ್ಪ ಅಂತಂದ್ರೆ ಈ ಒಂದು BSc ಆರ್ಥೋಟಿಕ್ಸ್ ಆ್ಯಂಡ್ ಪ್ರೋಸ್ಥೆಟಿಕ್ ಅನ್ನೋ ಒಂದು ಕೋರ್ಸನ್ನ ಮುಗಿಸಿರುವಂಥ ಕ್ಯಾಂಡಿಡೇಟ್ಗಳ ಕೆಲಸ ಆಗಿರ್ತದೆ. ಓಕೆ, ಸೊ ಹಾಗಾದರೆ ಯಾವುದ್ರ ಮೇಲೆ ಬ್ಲೆಂಡ್ ಆಗಿರ್ತದೆ ಇದು ಕಂಪ್ಲೀಟಾಗಿ, ಸೊ ಡಿಸೈನಿಂಗ್ ದ ಸಪೋರ್ಟಿವ್ ಡಿವೈಸ್ಗಳು, ಅಂದರೆ ಒಂದು ನಾವು ಆರ್ಟಿಫಿಷಿಯಲ್ ಲಿಮ್ಸ್ಗಳನ್ನು ಏನು ರೆಡಿ ಮಾಡ್ತೀವಲ್ಲ, ಸೊ ಅವುಗಳನ್ನು ರೆಡಿ ಮಾಡುವಂಥ ಕೆಲಸವನ್ನು ಈ ಒಂದು ಕೋರ್ಸನ್ನು ಮಾಡಿದವರು ಮಾಡ್ತಾರೆ. ಓಕೆ, ಸೊ ಹಾಗಾದರೆ ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ಏನಂತ ನೋಡ್ತಾ ಹೋಗೋಣ. ಸೊ ಇದರ ಎಲಿಜಿಬಿಲಿಟಿ ಬಂದುಬಿಟ್ಟು ನಾವು PUC ಒಳಗಡೆ ಪಾಸ್ ಆಗಿರಬೇಕಾಗ್ತದೆ. ಸೊ PUC ಸೈನ್ಸ್ ಒಳಗಡೆ ನಮ್ಮ ಒಂದು ಕಾಂಬಿನೇಷನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯನ್ನು ಹೊಂದಿರಬೇಕು ನಾವು. ಅಂದರೆ ಯಾವೆಲ್ಲ ಸ್ಟ್ರೀಮ್ಗಳನ್ನು ತೊಗೊಂಡಾಗ ಮಾಡ್ಬೋದು ಅಂತಂದ್ರೆ ಈ ಒಂದು PCMB ಆಗಿರ್ಬೋದು, PCB ಆಗಿರ್ಬೋದು, ಈ ಕಾಂಬಿನೇಷನ್ನ ತೊಗೊಂಡಾಗ ಈ ಒಂದು ಕೋರ್ಸನ್ನು ಮಾಡ್ಬೋದು ನಾವು. ಅದಾದಮೇಲೆ ಈ ಒಂದು ಕೋರ್ಸನ್ನು ಮಾಡಲಿಕ್ಕೆ ಏನಾದರೂ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳಿರ್ತಾವೇನ್ರಿ ಅಂತ ಕೇಳ್ಬೋದು ನೀವು. ಸೊ ಬೇಸಿಕಲಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಏನಪ್ಪ ಅಂದ್ರೆ CET ಅನ್ನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ. ಸೊ ಆ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ನೀವು ಪಾಸ್ ಆಗಿದ್ದರೆ ಸಾಕು, ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಿ. ಇಟ್ ಮೈಟ್ ಬಿ ನೀಟಿಗೂ ಕೂಡ ಇದು ಸಂಬಂಧಪಡ್ತದೆ. ಸೊ ಅಷ್ಟು ಸ್ಪೆಸಿಫಿಕ್ ಆಗಿರಲ್ಲ. ಸೊ ಬೇಸಿಕಲಿ ನೀವು CET ಮೇಲೆ ಕೂಡ ಈ ಕೋರ್ಸನ್ನು ಮಾಡಬಹುದು. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಕೋರ್ಸನ್ನು ಮಾಡಲಿಕ್ಕೆ ನಮ್ಮ ಪ್ರೀವಿಯಸ್ ಇಯರ್ದು ಪರ್ಸೆಂಟೇಜ್ ಎಷ್ಟಿರಬೇಕು ರೀ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ಲಿ 45ಇಂದ 50% ನೀವು PUC ಒಳಗಡೆ ಹೊಂದಿದರೆ ಸಾಕು, ಈ ಕೋರ್ಸನ್ನು ಮಾಡ್ಬೋದು ನೀವು. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಕೋರ್ಸನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ರೀ. ಈ ಕೋರ್ಸಿನ ಡ್ಯೂರೇಷನ್ ಎಷ್ಟು ವರ್ಷ, ಈ ಕೋರ್ಸನ್ನು ನಾವು ಎಷ್ಟು ವರ್ಷ ಕಲಿಬೇಕು ಅಂತ ಕೇಳ್ಬೋದು ನೀವು. ಸೊ ಇದರ ಡ್ಯೂರೇಷನ್ ಬಂದುಬಿಟ್ಟು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 3 ಇಯರ್ಸ್ ಸ್ಟಡಿ ಅವರ್ಸ್ ಇದ್ದರೆ 1 ಇಯರ್ ನಿಮಗೆ ಇಂಟರ್ನ್ಶಿಪ್ ಇರ್ತೈತಿ ಇದ್ರೊಳಗಡೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಕೋರ್ಸನ್ನು ಫೀಸ್ ಸ್ಟ್ರಕ್ಚರ್. ಓಕೆ, ಸೊ ಈ ಕೋರ್ಸನ್ನು ಮಾಡ್ಬೇಕಾದ್ರೆ ನಮ್ಮ ಫೀಸ್ ಸ್ಟ್ರಕ್ಚರ್ ಎಷ್ಟು ಇರ್ತದೆ ರೀ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಫೀಸ್ ಸ್ಟ್ರಕ್ಚರ್ ನೀವೇನಾದರೂ ಗೌರ್ಮೆಂಟ್ ಸೀಟ್ಗಳನ್ನು ಸರ್ಚ್ ಮಾಡ್ತಾಯಿದ್ರಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 20K ಇಂದ 50K ಪರ್ ಇಯರ್ ಇರ್ತೈತಿ. ಇನ್ ಕೇಸಸ್ ಆಫ್ ಪ್ರೈವೇಟ್ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಅಂದಾಗ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 1 ವರ್ಷಕ್ಕೆ 1 lakh ಪರ್ ಇಯರ್ ಇರ್ತೈತಿ. ಓಕೆ, ನೆಕ್ಸ್ಟ್ ಬರೋದೇನಪ್ಪ ಅಂತಂದ್ರೆ ಈ ಕೋರ್ಸನ್ನು ಕಲಿತಾ ಇದ್ದೀವಿ. ಈ ಕೋರ್ಸನ್ನು ಕಲಿಬೇಕಾದ್ರೆ ನಮಗೆ ಏನೆಲ್ಲ ಸಬ್ಜೆಕ್ಟ್ ಅಥವಾ ಸಿಲೆಬಸ್ಸನ್ನು ನಾವು ಕವರ್ ಮಾಡಬೇಕು ರೀ ಇದರೊಳಗಡೆ ಅಂತ ಕೇಳ್ಬೋದು ನೀವು. ಸೊ ಇದರೊಳಗಡೆ ಬರುವಂತಹ ಸಬ್ಜೆಕ್ಟ್ಗಳು ಏನಪ್ಪ ಅಂದ್ರೆ ಬೇಸಿಕಲಿ ನಾವು ಮೆಡಿಕಲ್ ಕೋರ್ಸನ್ನು ಮಾಡಬೇಕಾದ್ರೆ ಏನೆಲ್ಲ ಸಬ್ಜೆಕ್ಟನ್ನ ಕಲಿತೀವಿ. ಒಂದು ಹ್ಯೂಮನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಅನ್ನೊಂದು ಕೋರ್ಸನ್ನ ಕಲಿತೀವಿ. ಅದಾದಮೇಲೆ ಬಯೋಮೆಕ್ಯಾನಿಸಮ್ ಆಗಿರ್ಬೋದು ಅಥವಾ ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಪ್ಯಾಥಾಲಜಿ ಅವುಗಳನ್ನ ಕಲಿತಾ ಹೋಗ್ತೀವಿ. ಅದನ್ನು ಹೊರತುಪಡಿಸಿ ಒಂದಿಷ್ಟು ಸಬ್ಜೆಕ್ಟ್ಗಳು ಬರ್ತಾವೆ. ಏನಪ್ಪ ಅಂದ್ರೆ ಒಂದು
ಒಂದು ಪ್ರೋಥೋಟಿಕ್ ಸೈನ್ಸ್ ಅಥವಾ ಆರ್ಥೋಪೆಟಿಕ್ ಸೈನ್ಸ್ ಅಂತ ಬರ್ತೈತಿ, ಅದನ್ನು ಕಲಿತಾ ಹೋಗ್ತೀವಿ. ಅದಾದಮೇಲೆ ಗೇಟ್ ಅನಾಲಿಸಿಸ್ ಅಂತ ಬರ್ತೈತಿ. ಅದಾದಮೇಲೆ ಈ ಒಂದು ಪ್ರೋಥೋಟಿಕ್ ಸೈನ್ಸ್ ಅನ್ನೆಲ್ಲ ಅದೇನಪ್ಪ ಅಂದ್ರೆ ಆರ್ಟಿಫಿಷಿಯಲ್ ಲಿಮ್ಸ್ ಅಂತ ಕರಿತೀವಿ ಅದಕ್ಕೆ ನಾವು. ಓಕೆ, ಅದಾದಮೇಲೆ ನೆಕ್ಸ್ಟ್ ಬರೋ ಸಬ್ಜೆಕ್ಟ್ ಏನಪ್ಪ ಅಂದ್ರೆ ಆರ್ಥೋಟಿಕ್ ಸೈನ್ಸ್ ಅಂತ ಬರ್ತೈತಿ, ಅಂದ್ರೆ ಸಪೋರ್ಟಿವ್ ಡಿವೈಸ್ಗಳು ಅಥವಾ ಸಪೋರ್ಟಿವ್ ಬ್ರೇಸ್ಗಳು ಅಂತ ಬರ್ತಾವೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮಟೀರಿಯಲ್ ಆ್ಯಂಡ್ ಫ್ಯಾಬ್ರಿಕೇಶನ್ ಟೆಕ್ನಾಲಜಿ ಅಂತ ಬರ್ತೈತಿ. ಅದಾದಮೇಲೆ ಇದರೊಳಗೆ ನಾವು ಸರ್ಜರಿ ಬಗ್ಗೆನೂ ಕೂಡ ಕಲಿತಾ ಹೋಗ್ತೀವಿ. ಸೊ ಇವುಗಳು ಏನಪ್ಪ ಅಂದ್ರೆ ಬೇಸಿಕ್ ಸಬ್ಜೆಕ್ಟ್ಗಳು ಇದರೊಳಗಡೆ ಬರುವಂಥ ಸಬ್ಜೆಕ್ಟ್ಗಳು. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಕೋರ್ಸನ್ನು ಮಾಡಿದ್ದೀವಿ ರೀ, ಇದರೊಳಗಡೆ ಸಬ್ಜೆಕ್ಟ್ಗಳನ್ನ ಹೇಳಿದ್ರಿ. ಇನ್ನು ಈ ಒಂದು ಕೋರ್ಸನ್ನು ಮುಗಿಸಿದ ಮೇಲೆ ನಮ್ಗೆ ಇಂಟರ್ನ್ಶಿಪ್ ಯಾವ ಥರ ವರ್ಕ್ ಆಗ್ತೈತಿ ಅಂತ ಕೇಳ್ಬೋದು ನೀವು. ಸೊ ಇಂಟರ್ನ್ಶಿಪ್ ನಿಮ್ಗೆ ಇಂಡಸ್ಟ್ರಿಯಲ್ ಒಳಗಡೆ ಆಗಿರ್ಬೋದು ಅಥವಾ ಒಂದು ಕಂಪ್ನೀಸ್ ಒಳಗಡೆ ಆಗಿರ್ಬೋದು. ಅದಾದಮೇಲೆ ಹಾಸ್ಪಿಟಲ್ ಒಳಗಡೆ ನಿಮ್ಗೆ ಇಂಟರ್ನ್ಶಿಪ್. ಸೊ ಅದಾದಮೇಲೆ ಆ ಒಂದು ಇಂಟರ್ನ್ಶಿಪ್ಪನ್ನು ಮುಗಿಸಿದ ಮೇಲೆ ಜಾಬ್ಗೆ ಜಾಯ್ನ್ ಆಗ್ಬೋದು. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ಬರೋದು ಏನಪ್ಪ ಅಂತಂದರೆ ಜಾಬ್ ಅಪಾರ್ಚುನಿಟೀಸ್. ಅಂದರೆ ಈ ಒಂದು ಕೋರ್ಸನ್ನು ಮುಗಿಸಿದ ಮೇಲೆ ನಮಗೇನೆಲ್ಲ ಜಾಬ್ ಅಪಾರ್ಚುನಿಟೀಸ್ಗಳು ಇರ್ತಾವ್ರಿ ಅಂತ ಕೇಳ್ಬೋದು ನೀವು. ಸೊ ಇದರೊಳಗಡೆ ಬರುವಂತಹ ಜಾಬ್ ಅಪಾರ್ಚುನಿಟೀಸ್ಗಳು ಏನೆಲ್ಲ ಇರ್ತಾವೆ ಅಂತಂದ್ರೆ, ಸೊ ನಾವಿಲ್ಲಿ ಕ್ಲಿನಿಕಲ್ ಪ್ರೋಥೋಟಿಕ್ ಆ್ಯಂಡ್ ಆರ್ಥೋಟಿಕ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ಬೋದು. ಅದಾದಮೇಲೆ ಆರ್ಥೋಪೆಟಿಕ್ ಆ್ಯಂಡ್ ಪ್ರೋಥೋಪೆಟಿಕ್ ಟೆಕ್ನಿಷಿಯನ್ ಅಥವಾ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ಬೋದು. ಅದಾದಮೇಲೆ ರಿಹ್ಯಾಬಿಲೇಷನ್ ಥೆರಪಿ ಒಳಗಡೆನೂ ಕೂಡ ಕೆಲಸ ಮಾಡ್ಬೋದು. ಆದಮೇಲೆ ಈ ಒಂದು ಪ್ರೋಥೋಟಿಕ್ ಡಿವೈಸ್ಗಳು ಅಥವಾ ಒಂದು ಆರ್ಥೋಟಿಕ್ ಡಿವೈಸ್ಗಳನ್ನು ಪ್ರೊಡಕ್ಷನ್ ಮಾಡಿರ್ತಾರಲ್ಲ, ಸೊ ಅದರೊಳಗಡೆ ಮ್ಯಾನೇಜರ್ ಆಗಿನೂ ಕೂಡ ಕೆಲಸ ಮಾಡ್ಬೋದು. ಅದಾದಮೇಲೆ ನಾವಿಲ್ಲಿ ಈ ಒಂದು ಕ್ಲಿನಿಕಲ್ ಅಪ್ಲಿಕೇಶನ್ ಸ್ಪೆಷಲಿಸ್ಟ್ ಆಗಿನೂ ಕೂಡ ಕೆಲಸ ಮಾಡ್ಬೋದು. ಸೊ ನಿಮ್ಗೆ ಇನ್ ಡಿಟೇಲ್ ಆಗಿ ಅಥವಾ ಒಂದು ಬೇಸಿಕ್ಕಾಗಿ ಹೇಳೋದಂತ ಅಂದ್ರೆ ಈ ಒಂದು ಡಿವೈಸ್ಗಳು ಇರ್ತಾವಲ್ಲ, ಆ ಸಪೋರ್ಟಿವ್ ಡಿವೈಸ್ಗಳು, ಸೊ ಅವುಗಳನ್ನು ಡಿಸೈನ್ ಮಾಡೋದಾಗಿರ್ಬೋದು, ಅವುಗಳನ್ನು ಪ್ರಿಪೇರ್ ಮಾಡೋದು, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಅಥವಾ ಅವುಗಳನ್ನು ಸೇಲ್ ಮಾಡೋದಾಗಿರ್ಬೋದು, ಆ ಒಂದು ಕೆಲಸ ನಿಮಗೆ ಜಾಸ್ತಿ ಅದರೊಳಗಡೆ ಜಾಬ್ ಅಪಾರ್ಚುನಿಟೀಸ್ಗಳು ಇರ್ತಾವೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಒಂದು ಕೋರ್ಸನ್ನ ಮುಗಿಸಿದ್ವಿ, ಇದರೊಳಗಡೆ ಜಾಬ್ ಅಪಾರ್ಚುನಿಟೀಸ್ಗಳನ್ನ ಹೇಳಿದ್ರಿ. ಇನ್ನು ಈ ಒಂದು ಕೋರ್ಸನ್ನ ಮಾಡಬೇಕಾದ್ರೆ ನಮ್ಮ ಸ್ಯಾಲ್ರಿ ಸ್ಕೇಲ್ ಏನೆಲ್ಲ ಇರ್ತೈತೆ ರೀ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಸ್ಯಾಲ್ರಿ ಸ್ಕೇಲ್ ಬಂದುಬಿಟ್ಟು ಇಲ್ಲಿ ಅಪ್ರಾಕ್ಸಿಮೇಟ್ಲಿ ನೀವು ಫ್ರೆಷರ್ ಆಗಿ ಜಾಯ್ನ್ ಆದಾಗ 4 ಲ್ಯಾಕಿಂದ 6 ಲ್ಯಾಕ್ ಪರ್ ಆ್ಯನಮ್ ನೀವು ಸ್ಯಾಲ್ರಿನ ತೊಗೋಬೋದು. ಅದಾದಮೇಲೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಥವಾ ನಿಮ್ಮ ಸ್ಕಿಲ್ಗಳ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಸ್ಯಾಲ್ರಿ ಸ್ಕಿಲ್ ಇನ್ಕ್ರೀಸ್ ಹಾಕೊಂತ ಹೋಗ್ತೈತಿ. ಸೊ ನೆಕ್ಸ್ಟ್ ಬರೋದೇನು ರೀ, ಈ ಒಂದು ಕೋರ್ಸನ್ನ ಮುಗಿಸಿದ್ವಿ, ಇದರೊಳಗಡೆ ಜಾಬ್ ಅಪಾರ್ಚುನಿಟೀಸ್ಗಳು ಹೇಳಿದ್ರಿ, ಇದರ ಸ್ಯಾಲ್ರಿ ಸ್ಕೇಲ್ ಹೇಳಿದ್ರಿ. ಇನ್ನು ಈ ಕೋರ್ಸನ್ನು ಮಾಡಿದ್ವಿ ನಾವು. ಮುಂದೆ ಇದರೊಳಗಡೆ ಹೈಯರ್ ಎಜುಕೇಷನ್ನ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ನಮಗೇನಾದರೂ ಹೈಯರ್ ಎಜುಕೇಷನ್ ಇರುತ್ತಾ ಅಂತ ಕೇಳಿದರೆ, ಸೊ ಡೆಫಿನೆಟ್ಲಿ ನಿಮಗಿಲ್ಲಿ ಹೈಯರ್ ಎಜುಕೇಷನ್ ಇರುತ್ತಾ. ಏನಪ್ಪ ಅಂತಂದ್ರೆ MSc ಇನ್ ಪ್ರೋಥೋಟಿಕ್ ಆ್ಯಂಡ್ ಆರ್ಥೋಟಿಕ್ ಅಂತೇಳಿ ಈ ಒಂದು ಕೋರ್ಸನ್ನು ಮಾಡ್ಬೋದು ನೀವು ಹೈಯರ್ ಎಜುಕೇಷನ್. ಅದಾದಮೇಲೆ MTech ಇನ್ ಬಯೋಮೆಡಿಕಲ್ ಇಂಜಿನಿಯರ್ ಅಂತಲೂ ಕೂಡ ನಾವು ಮಾಡ್ಬೋದು ಇದರೊಳಗಡೆ ಹೈಯರ್ ಎಜುಕೇಷನ್. ಓಕೆ, ಸೊ ವಿದ್ಯಾರ್ಥಿಗಳೇ, ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಈ ಒಂದು BPO ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಸೊ BPO ಈಸ್ ನಥಿಂಗ್ ಬಟ್ ಬ್ಯಾಚುಲರ್ ಆಫ್ ಪ್ರೋಥೋಟಿಕ್ ಆ್ಯಂಡ್ ಆರ್ಥೋಟಿಕ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳೇ ಈ ಒಂದು ಕೋರ್ಸನ್ನು ಸರ್ಚ್ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಈಗ ಈ ವಿಡಿಯೋನ ನೋಡ್ತಾ ಇದ್ರಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀವಿ, ಇನ್ನೂ ಅತಿ ಹೆಚ್ಚು ಇನ್ಫಾರ್ಮೇಷನ್ನ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.